ಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್. ಯಪ್ಪ ಇಲ್ಲಿ ನೋಡಿ ಮನೆ ಹೆಂಗೆ ಅಂಡಿಟ್ಕೊಂಡಿದ್ದೀವಂತ. ಒಂದು ನಿಮಿಷ ಇದೊಂದು ಕ್ಲಿಪ್ಪಿಂಗ್ ತೊಗೊಂಬರ್ತೀನಿ. ಅವೆರಡು ರೂಮ್ ಆಯಿತು ಆಲ್ಮೋಸ್ಟ್ ಕ್ಲೀನು. ಇಲ್ಲಿ ನೋಡಿ ಎಷ್ಟು ಧೂಳುಗಳು ಸಿಕ್ಕಿದೆ, ಬೇಡವಾದಿರೋದೆಲ್ಲ. ಯಪ್ಪ ಯಪ್ಪ ಯಪ್ಪ. ಇನ್ನು ಸೋಫಾದು ವ್ಯಾಕ್ಯೂಮ್ ಕ್ಲೀನಿಂಗ್ ಆರ್ಡ್ರ್ ಮಾಡಬೇಕು. ಇದು ಪೈಂಟ್ ಹೊಡೆದು ಪಾಟ್ ಸಾಕ್ಸ್ ಕರೆಕ್ಟ್ ತೊಗೊಂಬಂದ್ವಿ. ಒಂದಷ್ಟು ಫ್ರೇಮ್ಸ್ನೆಲ್ಲ ತೆಗೆದ್ವಿ. ನೋಡ ಫ್ರೇಮ್ನ ಹೆಂಗ ಇವಳು ಕೆಲಸ ಮಾಡ್ತಾವಳೆ, ಯಾರು ಅನ್ಕೋಬೇಡಿ ಆಯ್ತಾ. ಆಮೇಲೆ ಯಾಕೆ ಗೋಪಿನೇ ಮಾಡ್ತಾವನೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇವಳು ಕಷ್ಟಪಡ್ತಾವಳೆ ನೋಡಿ. ಇದೆಲ್ಲ ಅವಳೇ ಜೋಡಿಸಿರೋದು ನೋಡಿ. ಮೇಲಿರೋವೆಲ್ಲ ಕೆಳಗಡೆ ಅವಳೇ ಎತ್ತಾಕಿರ್ತೀವೆಲ್ಲ ನೋಡಿ. ಮೊನ್ನೆ ಕಿಚನ್ನಲ್ಲೆಲ್ಲ ಮಾಡ್ಕೊಂಡಿದ್ಲು. ಸೊ ನಮ್ದೆಲ್ಲ ಮನೆಯದು ಆಗೋಯ್ತು ಆಲ್ಮೋಸ್ಟ್. ನಂದು ಅಡುಗೆ ಮನೆ ಬಂದು ಇದು ಇವಳು ಆಸ್ತಿ. ಕ್ಲೀನ್ ಆಗಿದೆ, ಆಲ್ಮೋಸ್ಟ್ ಸೆಟ್ ಮಾಡಿದ್ದೀನಿ. ಇದೆಲ್ಲ ಆಗಿದೆ, ಇದೆಲ್ಲ ಒರೆಸಿ ನೈಟ್ ಆಯಿತು. ಕಿಚನ್ ಇಲ್ಲಿ ನಮ್ಮ ಮನೆಗೆ ಹೊಸ ಹತ್ತೈತಿ. ಸೊ ಇಷ್ಟು ಪಾತ್ರೆನೂ ತೊಳೆದಿದ್ದೀನಿ. ಇದು ತೊಳೆದೆ ಸ್ಟ್ಯಾಂಡೆಲ್ಲ. ಇದೆಲ್ಲ A to Z ಕ್ಲೀನ್ ಆಗಿದೆ. ಇನ್ನು ಇಷ್ಟು ಕ್ಲೀನ್ ಮಾಡಬೇಕು, ಇದಿಷ್ಟು ಕ್ಲೀನ್ ಮಾಡಬೇಕು. ನಮ್ಮ ಮನೆಯೆಲ್ಲ ಅಂಡಿಟ್ಟಿದ್ದೀವಿ. ಮಿಷಿನ್ ಅಂತೂ ರನ್ ಮೇಲೆ ಹಾಕ್ತಾನೇ ಇದೆ, ರನ್ ಆಗ್ತಾಯಿದೆ. ಟಾಯ್ಸ್ ಎಲ್ಲ ವಾಶ್ ಆಗಿದೆ. ಬಂದೇ ಇರ್ಗೊಂಬೆ. ಇಲ್ಲೊಂದು ಟಾಯ್, ಇಲ್ಲೆರಡು ಟಾಯ್ಸು ಆಲ್ಮೋಸ್ಟ್ ವಾಶ್ ಆಗಿದೆ. ಸೊ ಇವಾಗ ರೇಷನ್ ಬೇಕಿತ್ತು ಹಬ್ಬಕ್ಕೆ. ಸೊ ಸ್ನಾನ ಮಾಡಿಕೊಂಡೆ ತಲೆಗೆ. ಇವಾಗ ಒಂದು ಸ್ವಲ್ಪ ಡಿಮಾರ್ಟಲ್ಲಿ ಒಂದು ಸ್ವಲ್ಪ ರೇಷನ್ ಸಣ್ಣ ಪುಟ್ಟದ್ದು ಖಾಲಿ ಆಗಿತ್ತು, ಅದನ್ನೆಲ್ಲ ತೊಗೊಂಡು ಬಂದುಬಿಟ್ರೆ ಆಯಿತು. ಎಲ್ಲಿಗೆ ಗೊಂಬೆ? ಸಿಗೋಣ. ಇನ್ನು ಡಬ್ಬಗಳೆಲ್ಲ ತೊಳೆದು ಖಾಲಿ ಮಾಡಿದ್ದೆ. ಸರಿ ರೇಷನ್ ಕೂಡ ಯಾವ್ದಾವ್ದು ಖಾಲಿ ಆಗಿತ್ತು ಅದನ್ನೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡು ಹೋಗಿ ತಗೊಂಡು ಬಂದಿದ್ದೆ. ಸೊ ಇವಾಗ ಇದನ್ನ ಕೂಡ ಜೋಡಿಸಿ ಎಲ್ಲ ಎತ್ತಿಡಬೇಕು. ಸೊ ಇದೊಂದು ಕೆಲಸ ಆಯಿತು. ಇನ್ನೇನು ಲಕ್ಷ್ಮೀ ಹಬ್ಬದ ಬ್ಲಾಗ್ ಆಲ್ರೆಡಿ ಎಲ್ಲರೂ ಹಾಕ್ತಿದ್ದಾರೆ. ನಾನು ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ, ಏನು ಅಂದ್ಕೊಳ್ಬೇಡಿ ಪ್ಲೀಸ್. ಯಪ್ಪ ಏನಪ್ಪ ಇಷ್ಟವು? ಯಾಕೆ ಹೊಡಿತು ಅಂದ್ರೆ ನೀನು ತಲಾಟೆ ಮಾಡಬಾರ್ದು, ನನಗೆ ತೀಟೆ ಮಾಡಬಾರ್ದು. ನೋಡೋ ಎಲ್ಲ ಬ್ಯಾಡ್ ಅಂತಾರೆ. ಬಿದ್ದಿದೆ ಇವಾಗ ಸರಿ. ಇಲ್ಲಿ ಒಂದು ಕೊಟ್ಟೆ, ಕೈಗೆ ಒಂದು ಕೊಟ್ಟೆ, ಹಂಗೆ ನೈಸ್ ಮಾಡ್ಬಿಡ್ಬೇಕು. ಪ್ರಾಣ ಇದು. ಸೊ ಡಿಮಾರ್ಟ್ಗೆ ಹೋದ್ವಾ, ನನ್ನ ತಲೆ ಬಾಚಿಲ್ಲ, ಸ್ನಾನ ಮಾಡಂಗೆ ಸಿಕ್ಕಿದೆ. ಡಿಮಾರ್ಟ್ಗೆ ಹೋಗಿ ಡಿಮಾರ್ಟಿಂದ ರೇಷನ್ ತಗೊಂಡು ಬಂದ್ವಿ. ತಂದ ಮೇಲೆ ಅಲ್ಲಿ ಬರ್ತಾ ಆನ್ ದ ವೇ ಜೋಳದ ಊಟ ತಿಂದ್ವಿ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಸಖತ್ತಾಗಿತ್ತು. ಅದನ್ನ ತಿಂದು ಒಂದು ಸ್ವಲ್ಪ ಚೆನ್ನಾಗಿ ಮಲ್ಕೊಂಡು ಇವಾಗ ಲಾಗಿನ್ ಮಾಡಿದ್ದೀನಿ. ಇವಾಗ ರೇಷನ್ ಅಂಡಿಟ್ಕೊಂಡಿದ್ದೀನಿ. ಇವಾಗ ರೇಷನ್ ಜೋಡಿಸ್ಕೋಬೇಕು. ಆಲ್ಮೋಸ್ಟ್ ಮನೆ ಕಂಪ್ಲೀಟ್ ಕ್ಲೀನ್. ಇವಾಗ ಏನಿದೆ ಅಂದರೆ ಸೋಫಾ ವ್ಯಾಕ್ಯೂಮ್ ಕ್ಲೀನ್ ಮಾಡಿಸ್ಬೇಕು. ಬಿಕಾಸ್ ಪೀರಿಯಡ್ಸ್ ಎಲ್ಲ ಆಗಿರ್ತೀವಿ, ನಾನ್ ವೆಜ್ ಎಲ್ಲ ತಿಂದು ಇದು ಗೊಂಬೆ ಇದ್ರ ಮೇಲೆ ಹಾಕ್ಕೊಂಡಿರ್ತಾಳೆ. ಸೊ ಎಲ್ಲ ಮಾಡಿದಿರ್ಬೇಕಾದ್ರೆ ಮೈಲ್ಗೆ ಹಾಕೋದೊಂದು ಅಂದ್ಬಿಟ್ಟು ಇನ್ನು ಎಲ್ಲ A to Z ಮೂಲೆನೂ ಧೂಳೆಲ್ಲ ಕೊಡುವಿ, ಎಲ್ಲ ಬೆಡ್ ಸ್ಪ್ರೆಡ್ಸು, ಬೆಡ್ಶೀಟ್ಸು, A to Z ಸ್ಕ್ರೀನ್ಸು, ಮ್ಯಾಟ್ಸು ಎಲ್ಲ ವಾಶ್ ಆಗಿದೆ. ಇನ್ನು ಟಿ ವಿ ಮೇಲೆ ಹಾಕಿರೋ ಬಟ್ಟೆಗಳು ಇನ್ನೂ ಇರ್ತಾವಲ್ಲ ಡೆಕೋರ್ ಮ್ಯಾಟ್ಸ್ ಎಲ್ಲ, ಅವನು ಎಲ್ಲ ವಾಶ್ ಆಯಿತು. ಸೊ ಕಿಚನ್ ಕೂಡ ಅಷ್ಟೇ ನೈಟು ಮಲ್ಕೊಳ್ಬೇಕು. ನೈಟ್ ನಂಬ್ತಿರೋ ಬಿಡ್ತಿರೋ ನೈಟ್ 12 ಗಂಟೆವರೆಗೂ ತೊಳೆದ್ವಿ ಒಂದು ಸಲ. ಮತ್ತು ನಾನು ಒಂದು ಸ್ವಲ್ಪ ನನ್ನ ಕೆಲಸ ಫೋಕಸ್ ಮಾಡಿಕೊಂಡು 12 ಗಂಟೆ ಅಂದರೆ ಕಂಟಿನ್ಯೂಸ್ ಅಲ್ಲ, ಒಂದು 2 ಅವರ್ ತೊಳೆದೆ. ಗೋಪಿ ನಾನಿಬ್ಬರು ತೊಳ್ಕೊಂಡ್ವಿ. ಬಿಕಾಸ್ ಜಾಸ್ತಿ ಇತ್ತಲ್ಲ. ನಾನು ಮೊನ್ನೆ ಕ್ಲೀನ್ ಮಾಡಿದ್ದೆ, ಬಟ್ ಆದರೂ ಕೂಡ ನಾನ್ ವೆಜ್ ಎಲ್ಲ ಮಾಡಿರ್ತೀವಿ. ಶ್ರಾವಣ ಮತ್ತು ನಾವು ಕರೆನ ಕೆಂಚನ ಕರೆಸ್ಬೇಕು. ಸೊ ಈ ಶ್ರಾವಣ ಬಂತಂದ್ರೆ ನಾವು ಯೂಶ್ವಲಿ ಮನೆ ಫುಲ್ ಕ್ಲೀನ್ ಮಾಡ್ತೀವಿ. ಅದಕ್ಕೆ ಅವಾಗ ಒಂದು ಸಲ ಮಾಡಿದೆ. ಮತ್ತು ಇನ್ನೂ ಅರ್ಧ ಸುಸ್ತಾಗ್ತಿತ್ತು. ಗೋಪಿಗೆ ಹೇಳಿದೆ ನಾನು ಮತ್ತೆ ಮಾಡ್ಕೊಳ್ತೀನಿ ಬಿಡು ಅಂತ. ಮತ್ತು ನನ್ನ ವರ್ಕ್ ಮುಗಿದ್ಮೇಲೆ 3:30 5 o'clockವರೆಗೂ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೊಡಿಸಿ ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಚೂರು ಮಾಡಬೇಕು. ಒಂದು ಪಾರ್ಟ್ ಒಂದು ಸ್ವಲ್ಪ ಇದೆ, ಈರುಳ್ಳಿ ಬುಟ್ಟಿ ಅದೆಲ್ಲ ಒಂದು ಸ್ವಲ್ಪ ಕೊಡಬೇಕು. ಅದನ್ನೆಲ್ಲ ಕೊಡಿದ್ರೆ ಆಲ್ಮೋಸ್ಟ್ ಆಯಿತು.
ಸೊ ಅಷ್ಟೇ. ಇವಾಗ ಫಸ್ಟು ಈ ರೇಷನ್ ಎಲ್ಲ ಎತ್ತಿಡಬೇಕು. ಮತ್ತು ಈ ಸ್ಯಾರಿನ ಸ್ಟಿಚ್ಚಿಗೆ ಹಾಕ್ಬಿಟ್ಟು ಬಂದೆ ಇವತ್ತೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಳ್ಳೋಕ್ಕೆ. ಸಿಂಪಲಾಗಿ ಒಂದು ನಮ್ಮ ಅಕ್ಕ ನಮ್ಮ ಚಿಂಟು ಮದುವೆ ಕೊಟ್ಟಿದ್ರು, ಅದೇ ಸ್ಯಾರಿ ಹಂಗೆ ಇತ್ತು, ಅದು ಹೊಲಿಸಿರಲಿಲ್ಲ. ಸರಿ ಅದನ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನ ಹೊಲಿಯೋಕೆ ಹಾಕ್ಬಿಟ್ಟು ಬಂದೆ. ಒಂದೇ ಸೈಡ್ ತಲೆನೋವು. ಈ ಹಬ್ಬ ಬಂತು ಅಂದರೆ ನನಗೆ ಸ್ಟ್ರೆಸ್ಸು ಜಾಸ್ತಿ. ಇನ್ನೊಂದೇನು ಗೊತ್ತಾ, ಬೇಗ ಮುಗಿಸ್ಬೇಕು ಅಂದ್ಕೊಳ್ತೀನಿ. ಗುರುವಾರ ಹೊತ್ತು ಸ್ವಲ್ಪ ಹೊತ್ತಾದರೂ ಮಲ್ಕೊಳ್ಳೋಣ ಅಂದರೆ ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡೋದಕ್ಕೆ. ಇದುವರೆಗೂ ಇಷ್ಟು ವರ್ಷ ಆಗಿದೆ, ಒಂದು ಸ್ವಲ್ಪ ಹೊತ್ತು ಮಲ್ಕೊಳಕ್ಕಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ಅದಕ್ಕೆ ಇವತ್ತು ಮಂಗಳವಾರ, ಇವತ್ತಿಷ್ಟು ಪ್ರಿಪ್ರೇಷನ್ಸ್ ಆಗಿದೆ. ನಾಳೆ ಬುಧವಾರ. ಆ್ಯಕ್ಚುಲಿ ಇವತ್ತೇ ದೇವ್ರ ಸಾಮಾನು ತೊಳೆಯೋಣ ಅಂತಲೇ ಸ್ನಾನ ಮಾಡಿದ್ದು, ಬಟ್ ಬೇಡ, ಇವತ್ತೆಲ್ಲ ಕಂಪ್ಲೀಟ್ ಆಗಿಬಿಡ್ಲಿ ಕ್ಲೀನು. ವ್ಯಾಕ್ಯೂಮ್ ಕ್ಲೀನಿಂಗ್ ಇವತ್ತು ಸಾಯಂಕಾಲ ಅಂತ ಹೇಳಿದ್ದೆ. ಅವನೇನೋ ನಾಳೆ ಬರ್ತೀನಿ ಅಂತಿದ್ದ ನಾವು ಯಪ್ಪ, ಅಥವಾ ಯಪ್ಪ ನಾವು ಹುಡುಗನೋ ಗೊತ್ತಿಲ್ಲ, ಆರ್ಡ್ರ್ ಮಾಡಿರೋದು. ಸೊ ಅವ್ರು ಬಂದ ಮೇಲೆ ಅದೊಂದು, ಆಮೇಲೆ ಕಂಪ್ಲೀಟಾಗಿ ಲಕ್ಷ್ಮೀದೆಲ್ಲ ನಾನು ಒಂದು ಕಡೆ ಇಟ್ಟಿದ್ದೀನಿ ಕಬೋರ್ಡಲ್ಲಿ. ಅದನ್ನೆಲ್ಲ ತೆಗ್ದು ಇಳಿಸಿ ಅದನ್ನೆಲ್ಲ ತೊಳೆದು ಅದನ್ನೆಲ್ಲ ಎತ್ತಿಟ್ಕೊಂಡು ರೆಡಿ ಮಾಡಿಕೊಂಡ್ರೆ, ಇನ್ನು ಹೂವುಗಳಿಗೆ ನನ್ನ ಫ್ರೆಂಡು ಗೊತ್ತಿರೋರು ಇದ್ದಾರೆ. ಸೊ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಈ ಥರ ಬೇಕು ಅಂತ, ಗೋಪಿ ಮಾರ್ಕೆಟ್ಗೆ ಹೋಗ್ತೀನಿ ಅಂದಿದ್ದಾರೆ. ಸೊ ಅದು ಆಯಿತು. ತಿಂಡಿ ಐಟಮ್ಸ್ ಕೂಡ ಆಲ್ಮೋಸ್ಟ್ ಆಯಿತು. ತಿಂಡಿ ಐಟಮ್ಸ್ ಮನೇಲಿ ಏನು ಮಾಡಲ್ಲ ಈ ಸಲ, ಬರೀ ನೈವೇದ್ಯಕ್ಕೆ ಮಾತ್ರ ಮಾಡ್ತೀನಿ ಅಷ್ಟೇ. ಇನ್ನು ಹಣ್ಣುಗಳು, ಹಾರ ಇಷ್ಟು ಕೂಡ ಮಾರ್ಕೆಟ್ಗೆ ಹೋಗಿ ಗೋಪಿ ತರ್ತೀನಿ ಅಂದಿದ್ದಾರೆ ಗುರುವಾರ. ಅದು ಇನ್ನು ಗಂದಿಗೆ ಅಂಗಡಿ ಸಾಮಾನು ಒಂದು ಸ್ವಲ್ಪ ಇದೆ, ಆಲ್ಮೋಸ್ಟ್ ಡಿಮಾರ್ಟಲ್ಲಿ ಒಂದು ಸ್ವಲ್ಪ ಆನ್ಲೈನಲ್ಲೆಲ್ಲ ತರಿಸಿಟ್ಟಿದ್ದೀನಿ. ಇನ್ನು ಸಣ್ಣ ಪುಟ್ಟದ್ದು ಏನಾದ್ರು ಬೇಕಾಗಿರೋದು ಗಂದಿಗೆ ಅಂಗಡಿಲಿ ತರಿಸ್ಕೊಳ್ಳೋಣ ಅಂತ. ಸೊ ಇಷ್ಟು ಅಪ್ಡೇಟ್. ಒಂದು ತಿಂಗಳಿಂದ ಪ್ರಿಪ್ರೇಷನ್ ನಡೀತಾ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಈ ನಾನು ಒಂದು ರೀಲ್ ನೋಡಿದೆ, ಎಕ್ಸಾಮ್ಗೂ ನಾವು ಇಷ್ಟು ತಲೆ ಕೆಡಿಸ್ಕೊಂಡಿರ್ತೀವೋ ಇಲ್ವೋ ಗೊತ್ತಿಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರ್ತೀವಿ ಅಂತ. ಆದರೆ 3 ಸ್ಟೆಪ್ಸ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ನಮ್ಮ ಚಿಕ್ಕಪೇಟೆಯಲ್ಲಿ ಕಾಣಿಸಿಲ್ಲ ಅಷ್ಟು ರಶಲ್ಲಿ, ಸೊ ಅದೊಂದು ತಗೊಂಡಿಲ್ಲ. ನೋಡೋಣ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ, ನೆಕ್ಸ್ಟ್ ವರ್ಷ ಬೇಕಾದ್ರೆ ನೋಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಅಯ್ಯೋ ನಿಮ್ಮ ಮಮ್ಮಿಗೆ ಮುತ್ತು ಕೊಟ್ಬಿಡು. ಗೊಂಬೆ ಹೆವಿ ತೀಟೆ ಆಗಿದ್ದಾಳೆ. ಡ್ಯಾನ್ಸ್ ಕ್ಲಾಸಲ್ಲಿ ಕಂಪ್ಲೇಂಟ್ ಬರ್ತಾ ಇದೆ, ಯಾಕೆ ಡ್ಯಾನ್ಸ್ ಆಡ್ತಾ ಇಲ್ಲ, ಅವ್ರ ಕೊರಿಯೋಗ್ರಾಫರ್ ಚೇಂಜ್ ಆಗಿಬಿಟ್ಟಿದ್ದಾರೆ. ಸೊ ಡ್ಯಾನ್ಸ್ ಆಡ್ತಾ ಇಲ್ಲ ಅಂತ ನಮ್ಮಮ್ಮ, ನೋಡು ಅವಳು ಬೇರೆ ಕಡೆ ಹಾಕು, ಇವಳು ಆಡ್ತಾ ಇಲ್ಲ ಏನು ಅಂತ ಕೇಳು ಅಂತ. ನಮ್ಮ ಕೃಷ್ಣ ಮಮ್ಮಿ ಆನತ್ತಲ್ಲ, ಬ್ರಹ್ಮಾಂಡನೇ ಕಾಣಿಸುತ್ತೆ. ಏನು ಇರಪ್ಪ, ಏನು ನೋಡೋಣ ಅಲ್ಗಳು ಹೆಂಗವ, ಈ ಎಲ್ಗಳ ಮುಂದೆಗಡೆ ದಾಳಿಂಬೆಲ್ಲು ಬಂಗಾರ ಮಹಾಲಕ್ಷ್ಮಿ. ಅಯ್ಯೋ ನನ್ನ ಬಂಗಾರಿ, ಮಮ್ಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಪ್ಲೀಸ್. ಮಮ್ಮಿ ಚೆನ್ನ ಮಕ್ಕಳಿ, ನಮ್ಮ ಮಮ್ಮಿ ತಾಕೊತ್ತೆ ಇರ್ಬೇಕಾ, ಮಮ್ಮಿ ಚೆನ್ನ ಮಕ್ಕಳು ಇಷ್ಟೇ ಮಮ್ಮಿ ಚೆನ್ನ ಮಕ್ಕಳಿ. ಅವಳಿಗೋಸ್ಕರ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಗಾರ. ಇನ್ನು ಹೂವು ಹಣ್ಣು ಎಲ್ಲ ಒಂದು ಹಿಂದೆನೇ ನಾವು ಹೋಗಿ ತಗೊಂಡು ಬಂದುಬಿಟ್ವಿ. ಇನ್ನು ಮಾರನೇ ದಿವಸ ಅಂತಂದರೆ ಜಾಸ್ತಿ ರೇಟ್ ಆಗುತ್ತೆ, ಹೆಂಗೆ ಇವರು ಫ್ರಿಜ್ಜಲ್ಲಿ ಇಟ್ಕೋಬೋದು ಅಂತ ಹೇಳಿ. ಸೊ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾವು ಈ ಸಲ ಈ ಥರ ಐಡಿಯಾ ಯೂಸ್ ಮಾಡಿದ್ದು. ಪ್ರತಿ ವರ್ಷ ಗುರುವಾರ ತೊಗೊಳ್ತಿದ್ವಿ, ತುಂಬ ರೇಟ್ ಇತ್ತು. ಇದು ಬುಧವಾರನೇ ತಂದುಬಿಟ್ಟಿದ್ರು ಗೋಪಿ ಮಾರ್ಕೆಟ್ಗೆ ಹೋಗಿ. 800 ರೂಪೀಸ್ ಹಾರ. ಸೇಮ್ ಹಾರ ಗುರುವಾರ ಕೇಳಿದಾಗ 1600 ರೂಪಾಯಿ ಅಂತಿದ್ರು. ಮತ್ತು ಫ್ರೀ ಆಫ್ ಕಾಸ್ಟ್ ತಾನೆ ಊರಿಂದ, ಊರಿಂದ ಗೊಬ್ಬರ ತಂದಿದ್ದೀವಿ. ಅಲ್ಲಿ ಕಸಕ್ಕೆ ಹಾಕ್ತಾರೆ, ಇಲ್ಲಿ ನಾವು ನೋಡಿದ್ರೆ ತರಿಸ್ಕೊಂಡು ಈ ಗಿಡಗಳಿಗೆ ಹಾಕಕ್ಕೆ. ಬೇಗ ಬೆಳೆಯುತ್ತಾ? ಏನು ಬೇಬಿ ಅಷ್ಟು ಇಂಟ್ರೆಸ್ಟ್ ಬಂದ್ಬಿಟ್ಟೈತೆ, ನನಗಿಂತ ಜಾಸ್ತಿ ಇಂಟ್ರೆಸ್ಟು ಗಿಡ ಬೆಳೆಸೋಕ್ಕೆ. ಇಂಟ್ರೆಸ್ಟ್ ಏನಿಲ್ಲ, ಮತ್ತೆ ಬಜೆಟ್ ನನ್ನ ಮೇಲೆ ಬೀಳುತ್ತಲ್ಲ. ಎಂಥ ಸ್ವಾರ್ಥಿ ನೀನು. ಇದು ವಾಸನೆ ಬಂದ್ಬಿಡಲ್ವಾ? ಒಂಥರ ವಾಸನೆ ಬರ್ತೈತಿ ಇವಾಗಲೇ ನನಗೆ. ಕುರಿ ಕಕ್ಕ, ಕುರಿ ಪಿಚ್ಕೆ. ಇದು ಇದ್ರಲ್ಲಿ ಕೇಳಿದ್ದೆ ಇಷ್ಟಕ್ಕೆ 300 ರೂಪಾಯಿ. ಇಷ್ಟಕ್ಕೆ ಇದು ನಮಗೆ ಫ್ರೀ. ಊರಿಂದ ನಮ್ಮಪ್ಪ ಅದೇ ಪೈಂಟ್ ಓಡ್ಸೋಕ್ಕೆ ಎತ್ಕೊಂಡು ಹೋಗಿದ್ರಲ್ಲ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ, ರಾಮಣ್ಣ. ಅಲ್ಲಿ ಅವರು ನಮ್ಮ ಫ್ಯಾಮಿಲಿನೇ ಬೇಕು, ರಾಮಣ್ಣ ಅವರು. ಸ್ವಲ್ಪ ಅದು ಬಿಡಿಸು ಚೆನ್ನಾಗಿ. ಗೋಪಿ ಹುಳ ಐತೆ ಗೋಪಿ, ಇನ್ನೇನು ತಿಗಣೆ ಇರುತ್ತೆ. ಏಯ್ ವಿಡಿಯೋ ಮಾಡ್ತಾ ಇದ್ದೀನಿ ಇಡಿಯಟ್, ನಾನು ಹಂಗೆ ಹಾಕ್ತೀನಿ ಇರು. ತಿಗಣೆ ಇರುತ್ತಾ ಅಂತ ಹೇಳಿದ್ದು. ನಿನ್ ತಿಗಣೆ ಅಂದ ಅಥವಾ ಏನಂದೆ? ನೋಡಿ ವಿಡಿಯೋದಲ್ಲಿ ತೆಗೆದು
ಚೆನ್ನಾಗಿ ಹಾಕು. ಜಾಸ್ತಿ ಹಾಕೋದು ಇದು ಹಾಕೋಗಿರುತ್ತೆ. ಇವಾಗ ಇದಕ್ಕೆ ನೀರು ಹಾಕ್ಬೇಕಾ? ಇಲ್ಲಿ ನೋಡು, ಗಿಡ ಇರೋದು ಇಲ್ಲಿಗೆ ಒಪ್ಸಿ, ಗಿಡ ಇರೋದು ಇಲ್ಲಿ, ನೀನು ಹಾಕಿರೋದು ಇಲ್ಲಿ. ಗೊಬ್ಬರ ಫುಲ್ ಎಳ್ಕೊತದ್ ಬಿಡಲ್ಲಿ. ಅಪ್ಪ ರಾಜಾ, ಇಲ್ಲ ಹಾಕಿ ಸ್ವಲ್ಪ. ಇಲ್ಲಿ ನೋಡಿ, ಇಲ್ಲಿ ನೀನು ಇವಾಗ ಇಲ್ಲ ಹಾಕ್ತೀಯ ಇಲ್ವಾ? ಈ ಕಡೆ ಇಲ್ಲ ಹಾಕಿ ಸ್ವಲ್ಪ, ಗಿಡ ಇರೋದು ಈ ಕಡೆ. ನಮ್ಮ ಸ್ವಂತ ಮನೆ ಆಗಿಬಿಟ್ರೆ ಇನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಲ್ಲ ಗಪ್ಪಿ? ಬಾಡಿಗೆ ಮನೆಗಳಿಗೆ ಇಷ್ಟೊಂದು ಕೇರ್ ಮಾಡ್ತಾ ಇದೀವಿ ನಾವು. ಎಲ್ಲ ನೋಡಿ ನನ್ನ ಹೆಸರು ಬರ್ಕೊಟ್ಬಿಡೋದು ಮನೆ. ಲೀಸಿಗೆ ತಗೋಬೋದಲ್ಲ, ಅದು ಒಂದು ಕಾಲ ಬರುತ್ತೆ ಬಾ. ಯಾಕೆ ಮತ್ತು ಇಷ್ಟೊಂದು ಪಿಚ್ಚಿಗೆ ಇಟ್ಕೊಂಡಿದ್ಯಲ್ಲ, ಇದೇನು ಮಾಡ್ತೀಯಾ? ಅಷ್ಟು ಅಮೌಂಟೇ ತುಂಬ ಅಷ್ಟು ಹಾಕ್ಬಿಡ್ತೀಯಾ? ಅಷ್ಟು ಹಾಕ್ಬಿಟ್ರೆ ಜಾಸ್ತಿ ಗೊಬ್ಬರನೂ ಹಾಕೋದು. ಮತ್ತು ಅದು ನನಗೆ ತುಂಬಿಡೋದಾ? ಇಡ್ಬೋದು ಹಂಗೆ? ಅಯ್ಯಪ್ಪ, ವಾಸನೆ ಬಂದ್ಬಿಡಲ್ವಾ ಗೋಪಿ ತುಂಬಿಟ್ರೆ? ಸ್ನೇಕ್ ಪ್ಲಾಂಟ್ ಸರಿ ತಳ್ಳಿದ್ದೀನ ನೋಡು, ಅದು ನೋಡು, ಅದು ಮೊನ್ನೆ ಬಿಡಿಸ್ಕೊಬಿಟ್ಟೈತೆ ಗೋಪಿ. ಇದು ಇದಿಲ್ಲ ನೋಡಿಲಿ, ಸರಿಗೆ ಹಾಕಿಲ್ಲ ನಾನು, ಮೊನ್ನೆ ಅರ್ಜೆಂಟಾಗಿ ಹಾಕಿರೋದು ನಾನೇ. ಅದೊಂದು ನೀಟಾಗಿ ಹಾಕು ಪ್ಲೀಸ್. ಗೊಬ್ಬರ ನೀರು ಹಾಕಿದ್ದೀವಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಇಲ್ಲಿ ಚಿಕ್ಕ ಚಿಕ್ಕ ಮೊಳಕೆ ಬರ್ತಾ ಇದೆ. ಇದು ಹಸಿಮೆಣ್ಸಿನ್ಕಾಯಿ ಗಿಡ, ನನಗೆ ಗೊತ್ತಿಲ್ಲ, ಹಿಂಗೆ ಹಾಕ್ಬಿಟ್ಟಿದ್ದೀನಿ. ಇದು ಹೆಂಗೆ ಬೆಳೆಯುತ್ತದೋ ಏನು ಕಥೆನೋ. ಗೋಪಿ ಅಂತಿದ್ರು ಅಷ್ಟೇ ಅದು ಬಿಡು ಅಂತ, ಗೊತ್ತಿಲ್ಲ ಏನಕ್ಕೆ ಹಂಗಂದ್ರಂತ. ಸ್ವಲ್ಪ ನಾಲೆಡ್ಜ್ ಕಮ್ಮಿ, ತಿಳ್ಕೊಬೇಕಿನ್ನ. ಇದೆಲ್ಲ ಒಂದ್ಸಲ ಗುಡ್ಡೆ ಥರ ಹಾಕ್ಬಿಟ್ಟವ್ರೆ, ಏನಕ್ಕೆ ಅಂದರೆ ಅದೇ ಸ್ಪ್ರೆಡ್ ಆಗುತ್ತಿರೋ ಅಂಥವ್ರೆ, ಏನು ಕಥೆನೋ ಗೊತ್ತಿಲ್ಲ. ಇನ್ನು ಎಷ್ಟು ಗೊಬ್ಬರ ಇದೆ ನೋಡೋಣ. ಒಣಗಿಸಿಟ್ರೆ ಚೆನ್ನಾಗಿರುತ್ತಂತೆ, ಅಲ್ಲಿ ಬಿಸಿಲು ಚೆನ್ನಾಗಿ ಬರುತ್ತೆ. ಬಟ್ ಇದು ನಮ್ಮ ಏರಿಯಾ, ಸೊ ಇಷ್ಟು ಇಟ್ಕೊಂಡಿದ್ದೀವಿ. ಇನ್ನು ನನ್ನ ಹತ್ರ ಒಂದಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮತ್ತು ಮೇಕಪ್ ಪ್ರಾಡಕ್ಟ್ಸ್ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಆರ್ಡ್ರ್ ಮಾಡ್ಕೊಂಡಿದ್ದೆ. ಲೈಕ್ ಒಂದು ಫೌಂಡೇಶನ್ ಬಂದುಬಿಟ್ಟು ಅದು 1600, ಮತ್ತು ಮಾಯ್ಶ್ಚರೈಸರ್ ಕೂಡ ಅಷ್ಟೇ 1000+ ಇತ್ತು. ಸೊ ಅದರಿಂದ ಸ್ವಲ್ಪ ಜಾಸ್ತಿ ಆಯಿತು, ಅರೌಂಡ್ 3000 ರೂಪಾಯಿ ಆಯಿತು ಇದಕ್ಕೇ. ಇದು ನನಗೆ ಗೋಪಿ ಕಡೆಯಿಂದ ಗಿಫ್ಟ್ ಸಿಕ್ಕಿದ್ದು. ಭೀಮ್ ಅಮಾವಾಸ್ಯೆಗೆ ಅವರು ನನಗೆ 2000 ಕ್ಯಾಶ್ ಕೊಟ್ಟರು, ಅದರಲ್ಲಿ ಇನ್ನೂ 1000 ಹಾಕ್ಬಿಟ್ಟು ನಾನು ತಗೊಂಡೆ. ಸೊ ಐ ಆಮ್ ಹ್ಯಾಪಿ. ಮತ್ತು ಮದುವೆ, ಇವಾಗ ನಮ್ಮ ಅಣ್ಣನ ಮದುವೆಗೂ ಬೇಕಾಗಿತ್ತು. ನಾನು ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಇವಾಗ ಯೂಸ್ ಮಾಡಲ್ಲ, ಮನೇಲಿ ಇರೋದ್ರಿಂದ. ಆಫೀಸ್ಗೆಲ್ಲ ಹೋಗ್ತಿದ್ದಾಗ ಜಾಸ್ತಿ ಯೂಸ್ ಮಾಡ್ತಿದ್ದೆ, ಸೊ ಅದರಿಂದ ನಾನೇನು ಅಷ್ಟೊಂದು ಯೂಸ್ ಮಾಡಲ್ಲ. ಸೆಟಾಫಿಲ್ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿದೆ ರಿವ್ಯೂ ಅಂತ ಅಂದರು. ಸೊ ಹೆಂಗಿದ್ರು ಇವಾಗ August 15th ಅದು ಇಂಡಿಪೆಂಡೆನ್ಸ್ ಡೇ ಸೇಲ್ 50% ಏನೋ ಆಫರ್ ನಡೀತಿತ್ತು, ಅದಕ್ಕೆ ಇದನ್ನು ಕೂಡ ತೊಗೊಂಡ್ಬಿಟ್ಟೆ. ಅದ್ರ ಜೊತೆಗೆ ಈ ಕನ್ಸಿಲರ್ ಪ್ಯಾಲೆಟ್ ಕೂಡ ತೊಗೊಂಡೆ, ತುಂಬ ಚೆನ್ನಾಗಿದೆ. ಇವಾಗ ನಾನು ಮದುವೆಗೆ ಮೇಕಪ್ ಆರ್ಡರ್ ಮಾಡ್ತೀನಿ ಅಂದರೂ ಕೂಡ ಮಿನಿಮಮ್ ಅವರು 3000+ ಚಾರ್ಜ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನೇ ಪ್ರಾಡಕ್ಟ್ಸ್ ತರಿಸ್ಕೊಂಡು ನಾನೇ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ನನ್ನ ಫ್ರೆಂಡ್ ಹೆಲ್ಪ್ ಮಾಡಿದ್ಲು, ಅವಳು ಕೂಡ ಮೇಕಪ್ ಆರ್ಟಿಸ್ಟ್ ನಂದಿನಿ, ಮೇಕ್ ಓವರ್ ಬೈ ನಂದು ವರ್ಷ ಅಂತ ಇದೆ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ಅವಳು ಹೇಳಿದ ಪ್ರಾಡಕ್ಟ್ಸ್ನೆಲ್ಲ ನಾನು ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ನ್ಯಾಂಡಿ ಫಾರ್ ಸಜೆಸ್ಟಿಂಗ್ ದ ಪ್ರಾಡಕ್ಟ್ಸ್. ಸೊ ನೀನೇನಾದ್ರು ವ್ಲಾಗ್ ನೋಡ್ತಾ ಇದ್ದರೆ. ಇನ್ನು ಅದಾದಮೇಲೆ ಇವಾಗ ಚಳಿಗೆ ಮತ್ತು ಮಂಜು ಹೊತ್ತೆ ಈ ಥರ ಮಾವಿನಕಾಯಲ್ಲಿ ಈ ಥರ ಗೊಜ್ಜು ಥರ ಮಾಡಿಕೊಡ್ತಾರೆ, ಓಕೆನಾ? ಅದಕ್ಕೆ ಬಿಸಿ ಅನ್ನ ಮತ್ತು ಒಂದು ಸ್ವಲ್ಪ ತುಪ್ಪ ಮತ್ತು ಈ ಮಾವಿನಕಾಯಿದು ಹಾಕ್ಕೊಂಡು ತಿಂತಾಯಿದ್ರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನಂಗೆ ಈಗಲೂ ಬಾಯಲ್ಲಿ ನೀರು ಬರ್ತಾಯಿದೆ. ತುಂಬ 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 ಚೆನ್ನಾಗಿರುತ್ತೆ. ನನಗೆ ಈ ಥರ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಅಥವಾ 15 ಡೇಸ್ಗೆ ಒನ್ಸ್ ಆದರೂ ನಾನು ಈ ಥರ ಟ್ರೈ ಮಾಡ್ತೀನಿ. ನೀವು ಯಾರಾದರೂ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ಜಸ್ಟ್ ಪ್ರಿಪ್ರೇಷನ್ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗ್ ವರಮಹಾಲಕ್ಷ್ಮಿ ಹಬ್ಬದ ಹಾಕ್ತೀನಿ. ಸೊ ಈ ವ್ಲಾಗಲ್ಲಿ ಅಷ್ಟೊಂದು ಏನು ಇನ್ಫಾರ್ಮೇಟಿವ್ ಇರಲಿಲ್ಲ, ಬಟ್ ನಾನು ಏನು ರೊಟೀನಲ್ಲಿ ಏನೇನಿತ್ತು ಕ್ಲೀನಿಂಗ್ ಎಲ್ಲ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಓಕೆನಾ? ನಾನು ಹೇಳ್ತೀಯ, ನೀನು ಬಟ್ಟೆ ಹಾಕ್ಬೇಡ ಅಲ್ವಾ? ಬಟ್ಟೆ ಬಿಟ್ಟು ಅಂತ ಹೇಳ್ತೀಯ.